ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ಹಲವಾರು ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ನಮ್ಮ ಬಗ್ಗೆ ನಮಗೆಷ್ಟು ತಿಳಿದಿರುತ್ತದೆ, ಇದರ ಮೇಲೆ ನಮ್ಮ ಒಂದು ಜೀವನ ಹೇಗೆ ನಡೆಯುತ್ತದೆ, ಈ ಒಂದು ಅಂಶದ ಮೇಲೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿದೆಯಾ ಅನ್ನುವ ಒಂದು ಅಂಶದ ಮೇಲೆ ಈ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಮಾಜಿಕ ಮಾಧ್ಯಮದ ಬಳಕೆ ಬಹಳ ಆದ್ದರಿಂದ ಬೇರೆಯವರು ಹೇಗಿರ್ತಾರೆ, ಆಮೇಲೆ ಅವರ ಒಂದು ನಡವಳಿಕೆಗಳು ಹೇಗಿದೆ, ಅವರ ಒಂದು ಚಟುವಟಿಕೆಗಳು ಹೇಗಿದೆ, ಉಡುಗೆ ತೊಡುಗೆಗಳಿರ್ಬೋದು, ಈ ರೀತಿ ಎಲ್ಲಾ ವಿಷಯಗಳನ್ನು ಸಹ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆಮೇಲೆ ಇದರ ಜೊತೆಗೆ ನಮ್ಮ ಬಗ್ಗೆ ಬೇರೆಯವರು ಏನ್ ಆಲೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ, ಕುಟುಂಬದವರಿರಬಹುದು, ಸ್ನೇಹಿತರಿರಬಹುದು, ಸಂಬಂಧಿಕರು ಇರಬಹುದು, ನಾವು ಕೆಲಸ ಮಾಡುತ್ತಿರುವ ಅಲ್ಲಿಯ ಒಂದು ಜನರು ಇರಬಹುದು, ಆಮೇಲೆ ಬೇರೆ ಬೇರೆ ಜನರು ನಮ್ಮ ಬಗ್ಗೆ ಏನ್ ಆಲೋಚನೆ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಈ ರೀತಿಯ ಅಭಿಪ್ರಾಯಗಳು ಅವರ ಮನದಲ್ಲಿ ಇದೆಯಾ, ಇದರಿಂದ ಬೇರೆಯವರಿಗೆ ನನ್ನ ಬಗ್ಗೆ ಅವ್ರು ಏನ್ ಹೇಳ್ಬಹುದು, ಈ ರೀತಿಯಾಗಿ ಹಲವಾರು ನಕಾರಾತ್ಮಕ ಆಲೋಚನೆಗಳು ಜನರಲ್ಲಿ ಅವರ ತಲೆಯಲ್ಲಿ ಓಡ್ತಾ ಇರತ್ತೆ. ಆಮೇಲೆ ಇದರಿಂದ ಅವರು ಆಲೋಚನೆ ಮಾಡಿ ಹಲವಾರು ಸರಿ ದುಃಖಿತರಾಗ್ತಾ ಇರ್ತಾರೆ. ಆಮೇಲೆ ಕೆಲವೊಂದು ಸರಿ ಏನಾಗಿರುತ್ತೆ, ಬೇರೆಯವರು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಿದಾರಲ್ಲ ಅಂತ ಹೇಳಿ ಹಲವಾರು ದಿನ ಖಿನ್ನತೆಗೆ ಒಳಗಾಗ್ತಾರೆ. ಆಮೇಲೆ ಕೆಲವೊಂದು ಜನ ಇದರಿಂದ ಅವರ ಪ್ರಾಣವನ್ನು ಸಹ ತೆಗೆದುಕೊಳ್ತಾ ಇರ್ತಾರೆ. ಆಮೇಲೆ ಇದು ನಮಗೆ ಚಿಕ್ಕ ವಿಷಯವಾಗಿ ಕಂಡ್ರೂ ಸಹ ತುಂಬಾ ಒಂದು ಪ್ರಭಾವ ಬೀರುವ ಅಂಶವಾಗಿ ಎಲ್ಲರ ಒಂದು ಜೀವನದಲ್ಲಿ ಪರಿಣಾಮ ಬೀರ್ತಾ ಇರತ್ತೆ. ಬೇರೆಯವರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾ ಇದ್ದಾರೆ, ಈ ಒಂದು ವಿಷಯದ ಬಗ್ಗೆ ಎಲ್ಲರೂ ಸಹ ಸ್ವಲ್ಪನಾದ್ರೂ ಸಮಯ ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಒಂದು ಒಳ್ಳೆಯ ಅಂಶನೇ. ಅಂದ್ರೆ ಏನ್ ಅನ್ಕೊಳ್ತಾ ಇರ್ತಾರೆ ಅನ್ನುವ ಒಂದು ಆಲೋಚನೆ ಮಾಡುವುದು ಒಳ್ಳೇದೇ. ಇದರಿಂದ ಅದರ ಒಂದು ಫಲಿತಾಂಶ ಅಂದ್ರೆ ಒಳ್ಳೇದಿರಬಹುದು, ಕೆಟ್ಟದಿರಬಹುದು. ಅದು ಏನೇ ಆದ್ರೂ ಸಹ ಅದನ್ನ ನಾವು ಸ್ವೀಕರಿಸುವ ಮುಂಚೆ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿದೆಯಾ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಈಗ ನಾನು ಹೇಳುವ ಒಂದು ವಿಷಯ ಸೆಲ್ಫ್ ಇವ್ಯಾಲ್ಯುಯೇಷನ್ ಅಂದ್ರೆ ಸ್ವಯಂ ಮೌಲ್ಯಮಾಪನ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಪ್ರಮುಖವಾಗಿ ಹೇಳ್ಬೇಕು ಅನ್ಕೊಂಡಿದೀನಿ. ಯಾಕೆ ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದೀನಿ ಅಂದ್ರೆ, ನಾವು ಪ್ರತಿ ಸರಿ ಬೇರೆಯವರ ಒಂದು ಅಭಿಪ್ರಾಯಗಳು ನಮ್ಮ ಬಗ್ಗೆ, ಆಮೇಲೆ ಅವರ ಆಲೋಚನೆಗಳು ನಮ್ಮ ಬಗ್ಗೆ ಏನಿದೆ ಅನ್ನೋದನ್ನ ಆಲೋಚನೆ ಮಾಡ್ತಾ ಹೋದಾಗ ನಮ್ಮ ಒಂದು ಸಾಮರ್ಥ್ಯಗಳು ಮತ್ತು ನಮ್ಮ ಒಂದು ಆಲೋಚನೆಗಳು ಎಲ್ಲ ನಮ್ಮ ಚಟುವಟಿಕೆಗಳ ಮೇಲೂ ಸಹ ಅವು ಪ್ರಭಾವ ಬೀರುತ್ತದೆ. ನಮ್ಮ ನಿಜವಾದ ಒಂದು ಸಾಮರ್ಥ್ಯ ಇರಬಹುದು ಅಥವಾ ನಮ್ಮ ಒಂದು ಗುಣಲಕ್ಷಣಗಳಿರಬಹುದು, ಅವುಗಳನ್ನ ಮರೆತು ಬೇರೆಯವರು ಏನು ಆಲೋಚನೆಯನ್ನ ಮಾಡ್ತಾ ಇದ್ದಾರೋ ಅನ್ನೋದನ್ನ ಆಲೋಚನೆ ಮಾಡೋದ್ರಲ್ಲೇ ಹಲವಾರು ದಿನಗಳನ್ನ ಕಳಿತೀವಿ. ಸೊ ಇದರಿಂದ ದೂರ ಇರಬೇಕು ಅನ್ನೋದಾದ್ರೆ ಕೆಲವು ವಾರಗಳ ಅಥವಾ ತಿಂಗಳುಗಳ ಅವಧಿಯಲ್ಲಿ, ಅಂದ್ರೆ ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಸೆಲ್ಫ್ ಇವ್ಯಾಲ್ಯುಯೇಷನ್ ಅಂದ್ರೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ಅಂದ್ರೆ ನಮ್ಮ ಒಂದು ಚಟುವಟಿಕೆಗಳು ಏನು, ನನ್ನ ಒಂದು ಸಾಮರ್ಥ್ಯಗಳೇನು, ಇದು ವೈಯಕ್ತಿಕ ಒಂದು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಆಗಿರುತ್ತದೆ. ನಮಗೆ ನಾವೇ ಪ್ರಶ್ನೆಗಳನ್ನ ಸರಿಯಾಗಿ ಕೇಳಿಕೊಂಡಾಗ ನಮ್ಮ ಒಂದು ಸಾಮರ್ಥ್ಯಗಳು ಮತ್ತು ನಮ್ಮ ಜೀವನದಲ್ಲಿರುವ ಲೋಪದೋಷಗಳು ಮತ್ತು ಯಾವುದು ಸರಿಪಡಿಸ್ಕೊಳ್ಬೇಕು ವಿಷಯಗಳನ್ನ ಅವನು ಸಹ ಇಲ್ಲಿ ಹೊರಗಡೆ ಬರುತ್ತೆ. ಆಮೇಲೆ ಯಾವಾಗ್ಲೂ ಸಹ ಜೀವನದಲ್ಲಿ ಹೀಗಿದ್ರೇನೆ ಸರಿಯಾಗಿರುತ್ತೆ, ಕೆಲವು ವಿಷಯಗಳು ಹೀಗಿದ್ರೇನೆ ಸರಿಯಾಗಿರುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡಬಾರ್ದು. ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ನುಡಿಗಳು ಇರುತ್ತೆ. ಆಮೇಲೆ ಚಟುವಟಿಕೆಗಳನ್ನು ಸಹ ಹಾಗೆ ರೂಢಿಯಲ್ಲಿ ಬಂದಿರತ್ತೆ. ಬೇರೆಯವರು ಏನೋ ಹೇಳ್ತಾರೆ ಅಂತ ನಮ್ಮ ಆಲೋಚನೆಗಳಲ್ಲಿ ವ್ಯತ್ಯಾಸವನ್ನ ನಾವು ಮಾಡ್ಕೊಳ್ಬಾರ್ದು. ಈಗ ನಾವು ನೋಡಿದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಅವರು ಹೇಗಿದ್ದಾರೆ ಅನ್ನೋದನ್ನ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸರಿ ವ್ಯಕ್ತಿಗಳು ಹೀಗಿದ್ದಾರೆ ಅಂತ ನಾವು ಆಲೋಚನೆ ಮಾಡ್ತೀವಿ. ಆದರೆ ನಮಗೆ ಸರಿಯಾದ ಅಂದ್ರೆ ಅವರ ಒಂದು ನಿರ್ದಿಷ್ಟ ವ್ಯಕ್ತಿತ್ವ ಏನು, ಅವರ ಆಲೋಚನೆಗಳೇನು, ಚಟುವಟಿಕೆಗಳೇನು ಅಂತ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ. ಪರಿಸ್ಥಿತಿಯ ಆಧಾರದ ಮೇಲೆ ಮತ್ತು ಬೇರೆಯವರ ಆಲೋಚನೆಗಳ ಪ್ರಭಾವದಿಂದನೂ ಸಹ ಹಲವಾರು ಸರಿ ನಾವ್ ಏನ್ ಮಾಡ್ತೀವಿ, ಬೇರೆಯವರ ಒಂದು ವ್ಯಕ್ತಿತ್ವವನ್ನ ಅಳಿತೀವಿ. ಹಾಗೆ ನಮ್ಮ ಒಂದು ವ್ಯಕ್ತಿತ್ವನು ಸಹ ಬೇರೆಯವರು ನೀವ್ ಹೀಗಿದ್ದೀರಾ ಅಂತ ಹೇಳಿದಾಗ, ಅಂದ್ರೆ ಇಲ್ಲಿ ಸಕಾರಾತ್ಮಕವಾಗಿ ಹೇಳಿದಾಗ ಏನೋ ಅಷ್ಟು ಬೇಜಾರಾಗಲ್ಲ ಜನರಿಗೆ.
ನೊಂದುಕೊಳ್ಳಲ್ಲ. ಆಮೇಲೆ ಅದರಿಂದ ನಕಾರಾತ್ಮಕ ಅಂಶಗಳು ಅವರ ತಲೆಯಲ್ಲಿ ಉಳಿಯೋದಿಲ್ಲ. ಆದರೆ ಕೆಲವೊಂದ್ಸರಿ ಏನಾಗತ್ತೆ, ವ್ಯಕ್ತಿಗಳು ನಕಾರಾತ್ಮಕವಾಗಿ ಹೇಳಿದಾಗ, ಇಲ್ಲ ನಿನಗೆ ಓದಕ್ ಸರಿಯಾಗಿ ಬರದೇ ಇಲ್ಲ, ನೀನು ದಡ್ಡ ಇದೀಯಾ, ನೀನು ನೋಡೋದಕ್ಕೆ ಚೆನ್ನಾಗೇ ಇಲ್ಲ. ಆಮೇಲೆ ಈಗ ಹಾಡನ್ನ ಹೇಳ್ತಾ ಇರ್ತಾರೆ ಸಂಗೀತಗಾರರು. ಅವರು ಅವರ ಒಂದು ಧ್ವನಿಯಲ್ಲಿ, ಅವರ ಒಂದು ಶೈಲಿಯಲ್ಲಿ ಹಾಡನ್ನ ಹೇಳ್ತಾ ಇರ್ತಾರೆ. ಆದರೆ ಆ ಹಾಡು ಎಲ್ಲರಿಗೂನು ಸಹ ಇಷ್ಟ ಆಗ್ಬೇಕು ಅಂತ ಏನು ಇಲ್ಲ. ಏನಾಗತ್ತೆ ಕೆಲವೊಂದು ಸರಿ, ಇಲ್ಲ ನೀನ್ ಹಾಡು ಸರಿಯಾಗಿ ಹೇಳಲ್ಲ, ನಿನ್ ಧ್ವನಿ ಸರಿಯಾಗಿಲ್ಲ, ಹೀಗೆ ಕೆಲವು ವಿಚಾರಗಳು ಆ ಒಂದು ಸಂಗೀತಗಾರಳಿಗೆ ಅಥವಾ ಸಂಗೀತಗಾರನಿಗೆ ಹೇಳಿದಾಗ, ಹಲವಾರು ಸರಿ ಹೇಳಿದಾಗ ಏನಾಗತ್ತೆ, ಹೌದು ನನಗ್ ಹಾಡಕ್ ಸರಿಯಾಗಿ ಬರೋದಿಲ್ವೋ ಏನೋ, ನನ್ನ ಧ್ವನಿ ಸರಿಯಾಗಿಲ್ವೋ ಏನೋ, ನಾನು ಹಾಡು ಹೇಳಿದ್ರುನು ಸಹ ಅಂದ್ರೆ ಮುಂದೆ ನಾನು ಹಾಡು ಹೇಳೋದನ್ನ ನನ್ನ ವೃತ್ತಿಯಾಗಿ ಸ್ವೀಕಾರ ಮಾಡಿದ್ರುನು ಸಹ ಬೇರೆಯವರ ಹಾಗೆ ಫೇಮಸ್ ಆಗ್ತೀನೋ ಇಲ್ವೋ, ಹೀಗೆ ಹಲವಾರು ಪ್ರಶ್ನೆಗಳು ಆ ಒಂದು ವ್ಯಕ್ತಿಯಲ್ಲಿ ಬರುತ್ತೆ. ಹೀಗೆ ನಕಾರಾತ್ಮಕ ಆಲೋಚನೆಗಳು, ಬೇರೆಯವರಿಂದ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ಹೊರಗುಳಿಯಲು ಏನ್ ಮಾಡ್ಬೇಕು ಅಂದ್ರೆ, ನಾವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಈ ಒಂದು ಪ್ರಶ್ನೆಯನ್ನ ಅಂದ್ರೆ ನಮ್ಮ ಬಗ್ಗೆ ಮೌಲ್ಯಮಾಪನವನ್ನ ಮಾಡ್ಕೊಳ್ತಾ ಇರ್ಬೇಕು ಅವಾಗವಾಗ. ಏನು ಅಂದ್ರೆ ನನ್ನ ಸಾಮರ್ಥ್ಯಗಳೇನು, ನಾನು ಏನ್ ಕೆಲ್ಸ ಮಾಡ್ಬೇಕು ಅನ್ಕೊಂಡಿದೀನಿ, ಆಮೇಲೆ ನನ್ನ ಗುಣಲಕ್ಷಣಗಳೇನು, ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಏನನ್ನು ಮಾಡಬಹುದು, ಬೇರೆಯವರ ಒಂದು ಅಭಿಪ್ರಾಯಗಳು ಅದು ಏನೇ ಇರ್ಲಿ, ನನ್ನ ಒಂದು ಆಲೋಚನೆಗಳು, ಆಮೇಲೆ ನನ್ನ ಒಂದು ನಿರ್ದಿಷ್ಟ ಕೆಲಸಗಳಿಗೆ ನಾನು ಹೇಗೆ ಮಾಡ್ತಾ ಇದ್ದೀನಿ, ಇವೆಲ್ಲವನ್ನು ಸಹ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಮ್ಮ ಒಂದು ಸರಿಯಾದ ವ್ಯಕ್ತಿತ್ವ ನಮಗೆ ಗೊತ್ತಾಗತ್ತೆ. ಯಾವ ವಿಷಯದಲ್ಲಿ ನಾವು ಮುಂದುವರಿಬಹುದು ಅಥವಾ ಯಾವ ವಿಷಯದಲ್ಲಿ ನಾವು ಮುಂದುವರಿಯೋದು ಬೇಡ, ಇದರಿಂದ ನಮಗೆ ಅಪಾಯ ಇದೆ ಅನ್ನೋದನ್ನು ಸಹ ಗೊತ್ತಾಗುತ್ತೆ. ಈ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನೋದು, ಸ್ವಯಂ ಮೌಲ್ಯಮಾಪನ ಅನ್ನೋದು ಅವಾಗವಾಗ ನಾವು ಮಾಡ್ಕೊಳ್ತಾ ಇದ್ರೆ, ಇದರಿಂದ ಆಗುವಂತಹ ಅಂದ್ರೆ ಯಾವ್ದಾದ್ರು ಅನಾಹುತಗಳಿರಬಹುದು, ಬೇಜಾರಿರಬಹುದು, ಬೇರೆಯವರ ಜೊತೆಗೆ ಆಗುವಂತಹ ಹೊಡೆದಾಟಗಳಿರಬಹುದು, ಯಾವುದಾದ್ರೂ ವಿಷಯದ ಬಗ್ಗೆ ಇರುವ ತಪ್ಪು ಕಲ್ಪನೆ ಇರಬಹುದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಮಗೆ ಸರಿಯಾದ ಒಂದು ಚಿತ್ರಣ ಈ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಇಂದ ಗೊತ್ತಾಗುತ್ತೆ. ಆಮೇಲೆ ಇದರಿಂದ ಬೇರೆಯವರ ಒಂದು ಅಭಿಪ್ರಾಯ ನಾವು ತೆಗೆದುಕೊಳ್ಳೋದಕ್ಕೆ ಮುಂಚೆ ನಮ್ಮ ಬಗ್ಗೆ ನಮಗೆ ಸರಿಯಾದ ಒಂದು ಅಂಶಗಳು ನಮಗೆ ಗೊತ್ತಾಗತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಅಂದ್ರೆ ಪ್ರಭಾವ ಬೀರುವಂತಹ ಕೆಲವು ಅಂಶಗಳನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಆಮೇಲೆ ಜೀವನ ಶೈಲಿಯನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ನಾವು ಮಾಡುತ್ತಿರುವ ಕೆಲಸದಲ್ಲಿ ಸಾಮರ್ಥ್ಯವನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದು, ಈ ಎಲ್ಲಾ ವಿಷಯಗಳನ್ನು ಸಹ ನಾವು ಸರಿಯಾಗಿ ಕಲಿತುಕೊಳ್ಳಬಹುದು. ಈ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನೋದು ಒಂದು ಚಿಕ್ಕ ಪದವಾಗಿ ನಮ್ಗ್ ಕಂಡ್ರೂ ಸಹ ಜೀವನದ ಮೇಲೆ ದೊಡ್ಡ ಒಂದು ಪ್ರಭಾವವನ್ನ ಬೀರುತ್ತದೆ. ಬೇರೆಯವರ ಒಂದು ಆಲೋಚನೆಗಳು ಮತ್ತು ಅವರ ಒಂದು ಅಭಿಪ್ರಾಯಗಳ ಮೇಲೆ ನಾವು ಯಾವಾಗ್ಲೂ ಸಹ, ನಮಗೆ ಬೇರೆಯವರು ಹೀಗೆ ಹೇಳ್ತಾ ಇದ್ದಾರೆ, ನಾವು ಹೀಗೇ ಇದೀವಿ ಅಂತ ಹಲವಾರು ಜನ ಹಲವಾರು ತಿಂಗಳವರೆಗೆ ಕೊರಗ್ತಾ ಇರ್ತಾರೆ, ತಪ್ಪು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇರ್ತಾರೆ, ಅವರ ಸಾಮರ್ಥ್ಯದ ಬಗ್ಗೆ ಅವರಿಗೇ ಒಂದು ಪ್ರಶ್ನೆ ಇರುತ್ತೆ. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇರ್ತಾರೆ. ಬೇರೆಯವರ ಅಭಿಪ್ರಾಯಗಳನ್ನ ಆಲೋಚನೆ ಮಾಡುವ ಮುಂಚೆ ನಿಮ್ಮ ಸಾಮರ್ಥ್ಯಗಳೇನು, ನಿಮ್ಮ ಆಲೋಚನೆಗಳೇನು, ಜೀವನ ಶೈಲಿ ಹೇಗಿದೆ, ಹೀಗೆ ಹಲವಾರು ಪ್ರಶ್ನೆಗಳನ್ನ ನಿಮಗೆ ನೀವೇ ಹಾಕಿಕೊಳ್ಳಿ. ಬೇರೆಯವರ ಒಂದು ಅಭಿಪ್ರಾಯ ನಿಮ್ಮ ಬಗ್ಗೆ ಏನಿದೆ ಅದನ್ನ ಪ್ರಮುಖವಾಗಿ ಪರಿಗಣನೆ ತೆಗೆದುಕೊಳ್ಳದೆ, ನಿಮ್ಮ ಒಂದು ಕಾಲಮ್ ಅಲ್ಲಿ ಅಂದ್ರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿಕೊಳ್ಳಬೇಕು, ಅದು ಸಮಸ್ಯೆಯ ಕುರಿತು ಇರಬಹುದು, ನಿಮ್ಮ ಸಾಮರ್ಥ್ಯದ ಕುರಿತು ಇರಬಹುದು, ವಿದ್ಯಾಭ್ಯಾಸದ ಕುರಿತು ಇರಬಹುದು, ಕುಟುಂಬದ ಯಾವುದಾದ್ರೂ ಸಮಸ್ಯೆ ಬಗ್ಗೆ ಇರಬಹುದು. ನೀವು ಸರಿಯಾದ ಒಂದು ಪ್ರಶ್ನೆಗಳನ್ನ ಕೇಳಿಕೊಂಡಾಗ ಸರಿಯಾದ ಒಂದು ಚಿತ್ರಣ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತದೆ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿನೂ ಸಹ ಜಾಸ್ತಿ ಆಗುತ್ತದೆ. ಆಮೇಲೆ ಜೀವನದಲ್ಲಿ ಹಲವಾರು ಸರಿ ನಾವು ಗೊಂದಲಕ್ಕೆ ಈಡಾಗ್ತೀವಿ. ನಾವ್ ಏನ್ ಮಾಡ್ಬೇಕು, ಆಮೇಲೆ ಹೀಗ್ ಹೇಳ್ತಾ ಇದ್ದಾರೆ ಬೇರೆಯವರು ಅಂತ. ಅದನ್ನ ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಈ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ತುಂಬಾ ಅನುಕೂಲಕರವಾಗಿ ಪರಿಣಾಮವನ್ನ ಬೀರುತ್ತದೆ. ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಮಾಡುತ್ತಿರುವ ವ್ಯಕ್ತಿಗಳನ್ನೂ ಸಹ, ಆಮೇಲೆ ಕುಟುಂಬದಲ್ಲಿ ವಾಸಿಸುತ್ತಿರುವ ಎಲ್ಲರಿಗೂ ಸಹ, ವ್ಯಕ್ತಿಗಳಿಗೆ, ಹೆಣ್ಮಕ್ಳಿರ್ಬಹುದು, ಅದರಲ್ಲಿ ಗಂಡ್ಮಕ್ಳಿರ್ಬಹುದು, ಯುವಕರಿರಬಹುದು, ಯುವತಿಯರಿರಬಹುದು, ನೀವು ನಿಮ್ಮ ಬಗ್ಗೆ ಗೊಂದಲಕ್ಕೆ ಈಡಾದಾಗ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ.
ಇದರಿಂದ ಹಲವಾರು ಅಂಶಗಳು, ಗೊಂದಲಮಯ ಅಂಶಗಳು ಸಂಪೂರ್ಣವಾಗಿ ಅವು ಸರಿಯಾಗಿ ನಿಮಗೆ ನಿಮ್ಮ ಬಗ್ಗೆ ಸರಿಯಾದ ಚಿತ್ರಣವನ್ನ ಕೊಡುತ್ತದೆ. ಸೊ ಈ ಒಂದು ಚಿಕ್ಕ ವಿಷಯ ಎಲ್ಲರಿಗೂ ಸಹ ತಲುಪಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡಿರೋದು. ಈ ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.